ನೀವು ವ್ಯಾಟ್ಸಪ್ಪಿಂದ ಸೆಂಡ್ ಮಾಡಿರೋಂತಹ ಮೆಸೇಜ್ನ ಅವರು ನೋಡೋಕ್ಕಿಂತ ಮುಂಚೆನೇ ಎರಡು ಸೈಡಿಂದ ಡಿಲೀಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತು ನೋಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಉದಾಹರಣೆಗೆ ಏನೋ ಒಂದು ಮೆಸೇಜ್ ಮಾಡಿರ್ತೀರಾ, ನಿಮ್ಮ ವ್ಯಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡ್ಬಿಟ್ಟು ನಿಮಗೆ ಕಾಣ್ತಿರೋದು ಇಲ್ಲ ಹರೀಶ್ ಟೆಕ್ ಇನ್ ಕನ್ನಡ ಅಂತ ಇದೆ. ಇಲ್ಲಿ ಚಾಟಿಂಗ್ ಮಾಡಿರ್ತೀರ, ಏನಾದ್ರೂ ಹಾಯ್ ಅಥವಾ ಏನೋ ಒಂದು ಮೆಸೇಜ್ ಮಾಡಿರ್ತೀರ, ಅದನ್ನು ಅವ್ರು ನೋಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡ್ಬೇಕು ನಾವು. ಅವ್ರ ಮೊಬೈಲಲ್ಲೂ ಡಿಲೀಟ್ ಆಗಬೇಕು, ನಮ್ಮ ಮೊಬೈಲಲ್ಲೂ ಕಂಪ್ಲೀಟಾಗಿ ಡಿಲೀಟ್ ಆಗಬೇಕು, ಅವ್ರು ನೋಡೋಕ್ಕಿಂತ ಮುಂಚೆ. ಅದು ಹೇಗೆ ಡಿಲೀಟ್ ಮಾಡೋದಂದರೆ ನಿಮಗೆ ಕಾಣ್ತಾ ಇರ್ಬೋದು. ಅವ್ರ ಒಂದು ನೇಮ್ ಮೇಲೆ ಕ್ಲಿಕ್ ಮಾಡ್ತೀರಾ, ಈ ರೀತಿಯಾಗಿ ಚಾಟ್ ಮಾಡಿರ್ತೀರ, ಹೆಲೋ ಅಥವಾ ಐ ಲವ್ ಯು ಅಥವಾ ಐ ಹೇಟ್ ಯು, ಈ ರೀತಿಯಾಗಿ ಚಾಟಿಂಗ್ ಸೆಂಡ್ ಮಾಡಿರ್ತೀರ. ಇದನ್ನು ಅವರು ನೋಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡಬೇಕು. ಅಥವಾ ಮಿಸ್ಸಾಗಿ ಏನೋ ಸೆಂಡ್ ಆಗಿರುತ್ತೆ, ಅದು ನೋಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡ್ಬೇಕಂದ್ರೆ ನಿಮಗೆ ಕಾಣ್ತಾ ಇರ್ಬೋದು. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದು ಮೆಸೇಜ್ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅವ್ರ ಮೊಬೈಲಲ್ಲೂ ಡಿಲೀಟ್ ಆಗಬೇಕು, ನಿಮ್ಮ ಮೊಬೈಲಲ್ಲೂ ಡಿಲೀಟ್ ಆಗಬೇಕು. ಅಂಥ ಮೆಸೇಜ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಮಿಸ್ ಆಗಿರುವಂತಹ ಮೆಸೇಜ್, ಮಿಸ್ಸಾಗಿ ಸೆಂಡ್ ಆಗಿರುವಂಥ ಮೆಸೇಜ್, ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು, ಅಪ್ಸೈಡಲ್ಲಿ ಡಿಲೀಟ್ ಬಾಕ್ಸ್ ಇದೆ. ಜಸ್ಟ್ ಆ ಡಿಲೀಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಡಿಲೀಟ್ ಫಾರ್ ಎವ್ರಿ ಒನ್, ಡಿಲೀಟ್ ಫಾರ್ ಮೀ ಅಂತ ಇದೆ. ಡಿಲೀಟ್ ಫಾರ್ ಮೀ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಮ್ಮಲ್ಲಿ ಮಾತ್ರ ಡಿಲೀಟ್ ಆಗುತ್ತೆ, ಸೆಂಡ್ ಆಗಿರುವಂಥ ಮೆಸೇಜ್ ಅಲ್ಲಿ ಡಿಲೀಟ್ ಆಗೋದಿಲ್ಲ. ನೀವು ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಡಿಲೀಟ್ ಫಾರ್ ಎವ್ರಿ ಒನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡಿಲೀಟ್ ಫಾರ್ ಎವ್ರಿ ಒನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರ ಮೊಬೈಲಲ್ಲಿ ಕೂಡ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ ಮೆಸೇಜ್. ಈ ಎಕ್ಸಾಂಪಲ್ ನೋಡಿ, ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಅವರ ಮೊಬೈಲಲ್ಲಿ ಕೂಡ ಈ ರೀತಿಯಾಗಿ ತೋರಿಸುತ್ತೆ, ನಮ್ಮ ಮೊಬೈಲ್ ಕೂಡ ಈ ರೀತಿಯಾಗಿ ತೋರಿಸುತ್ತೆ, ಯು ಡಿಲೀಟೆಡ್ ದಿಸ್ ಮೆಸೇಜ್ ಅಂತ. ಈ ರೀತಿಯಾಗಿ ಅವ್ರ ಮೆಸೇಜ್ ನೋಡೋಕ್ಕಿಂತ ಮುಂಚೆನೇ ನಿಮ್ಮ ಫೋನಿಂದ ಅಂದರೆ ನಿಮ್ಮ ವ್ಯಾಟ್ಸಪ್ಪಿಂದ ಕಂಪ್ಲೀಟಾಗಿ ಡಿಲೀಟ್ ಮಾಡೋದು ಡಿಲೀಟ್ ಎವ್ರಿ ಒನ್ ಆಪ್ಷನ್ ಇದೆ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತು ನೋಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.